ವೆಲ್ಕಮ್ ಟು PM ಡಿಜಿಟಲ್ ಸೊಲ್ಯೂಷನ್ ಚಾನಲ್ಗೆ ಸುಸ್ವಾಗತ. ಸೊ ಯಾರೆಲ್ಲ ಇವನಿದೆ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಒಂದು ನ್ಯೂಸ್ ಏನಪ್ಪ ಅಂತಂದರೆ, ಸೊ ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ, ಬಟ್ ಇದರಲ್ಲಿ ಕೂಡ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ನೋಡ್ಕೋಬೋದು. ಸೊ ಯಾರೆಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸೊ ಅದರಲ್ಲಿ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಅವ್ರಿಗೂ ಕೂಡ ಇದರಲ್ಲಿ ಒಂದು ಅಪ್ಡೇಟ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಸೊ ಯಾರಿಗೆ ಫ್ರೆಷರ್ ಇದ್ದೀರಾ, ಸೊ ಯಾರು ಫ್ರೆಷರ್ ಇದ್ದೀರಾ, ಸೊ ಅವ್ರಿಗೂ ಕೂಡ ಅಮೌಂಟ್ ಬಂದಿದೆ. ಸೊ ಯಾರಿಗೆ 2 ರಿಂದ 3 ಮಂತ್ ಅಮೌಂಟ್ ಬಂದಿಲ್ಲ, ಸೊ ಅವ್ರಿಗೂ ಕೂಡ ಒಂದು ಅಪ್ಡೇಟ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಸೊ ಯಾರಿಗೆ ಅಮೌಂಟ್ ಬಂದಿದೆ ಅವ್ರದ್ದು ಕೂಡ ಪ್ರೂಫ್ ತೋರಿಸ್ತೀನಿ, ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರದ್ದು ಕೂಡ ಒಂದು ಪ್ರೂಫ್ ತೋರಿಸ್ತೀನಿ. ಸೊ ಯಾರ್ದು ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ ಅಂತ ನೀವು ಪ್ರಾಬ್ಲಮಲ್ಲಿ, ಸೊ ಅದೇ ಪ್ರಾಬ್ಲಮ್ ಇದೆ ಎಲ್ಲರಿಗೆ. ಸೊ ಯಾವ ಥರ ಫೆಚ್ ಮಾಡಬೇಕು ಆಧಾರ್ ಕಾರ್ಡ್ ಅಂತ ಇವ್ರದ್ದು ಹೇಳ್ಕೊಡ್ತೀನಿ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬೇಕು ಅಥವಾ ಬೇಡವಾ, ಮತ್ತು ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡ ಅಂತ ಇವ್ರದ್ದು ಹೇಳ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಓಕೆನಾ. ಸೊ ಮೊದಲು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂತಂದರೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಏನಂದರೆ 2 ರಿಂದ 3 ಮಂತ್, ಯಾವಾಗಿನಿಂದ ಮೇ, ಜೂನ್, ಜುಲೈ ಅಮೌಂಟ್ ಬಂದಿಲ್ಲ, ಅಂದರೆ 3 ಮಂತ್ಸ್ ಅಮೌಂಟ್ ಬಂದಿಲ್ಲ. ಸೊ ಅವ್ರಿಗೆ ಅಮೌಂಟ್ ಬಂದುಬಿಟ್ಟಿದೆ. ಸೊ ಇಲ್ಲಿ ಪ್ರೂಫ್ ಕೂಡ ನೀವು ನೋಡ್ಬೋದು. ಯಾರಪ್ಪ ಅಂತಂದರೆ ಫ್ರೆಷರ್ ಅಲ್ಲ, ಸೊ ಹೊಸಬ್ರು ಇರ್ಬೋದು ಮೋಸ್ಟ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಕೆಲವೊಂದಿಷ್ಟು ಫ್ರೆಷರ್ಗೂ ಕೂಡ ಅಮೌಂಟ್ ಬಂದಿದೆ. ಎಷ್ಟಪ್ಪ ಅಂತಂದರೆ 4 ಮಂದಿನ ಅಮೌಂಟ್ ಬಂದಿದೆ. 4 ಮಂತ್ ಅಂದರೆ 3,000 ಪರ್ ಮಂತ್, ಅಂದರೆ 4 ಮಂತ್ ಅಂದರೆ ಎಷ್ಟಾಗುತ್ತೆ, 12,000 ಆಗುತ್ತೆ. ಸೊ ಟೋಟಲಾಗಿ 12,000 ಅಮೌಂಟ್ ಬಂದಿದೆ. ಸೊ ಇವತ್ತಿದೆ. ಸೊ ಡೇಟ್ ಕೂಡ ಇದೆ ಮತ್ತು ಮಂತ್ ಕೂಡ ಇದೆ, ನೀವು ನೋಡ್ಕೋಬೋದು. ಸೊ ಈ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಮತ್ತು ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಫೆಚ್ ಆಗ್ತಾಯಿಲ್ಲ ಅಂತಿದ್ದಾರೆ. ಸೊ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮದು ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲಪ್ಪ ಅಂತಂದರೆ, ಸೊ ವೇಟ್ ಮಾಡಿ, ಸರ್ವರ್ ಇರೋಲ್ಲ. ಒಂದು ವೇಳೆ ನಿಮ್ಗೆ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು DM ಮಾಡಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಎಷ್ಟೋ ಜನಕ್ಕೆ ನಾನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿಕೊಟ್ಟಿದ್ದೀನಿ. ಏನಂದರೆ, ಸೊ DM ಮಾಡಿ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ನಾನು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಕೆಲವು ಸ್ಟೂಡೆಂಟ್ಗಳು DM ಮಾಡಿದ್ದಾರೆ, ಅವ್ರಿಗೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ್ದೀನಿ. ಸೊ ಭಾಳ ಜನ ಇದ್ದಾರೆ, ಸೊ ಎಲ್ಲರಿಗೆ ತುಂಬ್ತಾ ಇದ್ದೀನಿ, ಅದಕ್ಕೆ ಲೇಟ್ ಆಗ್ತದೆ. ಸೊ ವೇಟ್ ಮಾಡಿ. ಮತ್ತೊಂದು ಏನಪ್ಪ ಅಂತಂದರೆ, ಆಧಾರ್ ಕಾರ್ಡು ಸೊ ನೈಟ್ ಸರ್ವರ್ ಇರುತ್ತೆ, ಸೊ ನೈಟ್ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ಫೆಚ್ ಯಾರ್ದು ಆಗ್ತಾಯಿಲ್ಲ, ಸೊ ಅವ್ರದ್ದು ಕೂಡ ನೈಟ್ ಹಾಕ್ಕೊಳ್ಳಿ. ಸೊ ಮತ್ತೊಂದು ಏನಪ್ಪ ಅಂತಂದರೆ, ಎಲ್ಲರಿಗೂ ಅಮೌಂಟ್ ಬರುತ್ತೆ. ಸೊ ವೇಟ್ ಮಾಡಿ. ಕೆಲವೊಂದು ಸ್ಟೂಡೆಂಟ್ಗಳಿಗೆ ಅಮೌಂಟ್ ಬಂದಿಲ್ಲ, ಎಲ್ಲರಿಗೂ ಅಮೌಂಟ್ ಬರುತ್ತೆ. ನನ್ನ ಗ್ರೂಪಲ್ಲಿ ಕೂಡ, ನಾನು ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾನು ನಿಮಗೆ ಪ್ರೂಫ್ ಸಮೇತ ಕೂಡ ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ಅಲ್ಲಿ ನೋಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ಕೂಡ ನೋಡ್ಕೋಬೋದು. ಸೊ ಯಾರಿಗೆ ಅಮೌಂಟ್ ಬಂದಿದೆ, ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಎಷ್ಟು ಮಂತ್ ಅಮೌಂಟ್ ಬಂದಿದೆ, ಎಷ್ಟು ಮಂತ್ ಅಮೌಂಟ್ ಬಂದಿಲ್ಲ ಅಂತ ಸೊ ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ, ಓಕೆನಾ. ಇಷ್ಟೆಲ್ಲ ಅಪ್ಡೇಟ್ ಇದೆ. ಸೊ ಯಾವ ಜಿಲ್ಲೆಗೆ ಅಮೌಂಟ್ ಬಂದಿಲ್ಲ, ಸೊ ಅವರು ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಅಮೌಂಟ್ ಬಂದಿದೆ, ಸೊ ಅದು ಕೂಡ ಕಮೆಂಟ್ ಮಾಡಿ. ಮತ್ತು ಎಷ್ಟು ಮಂತ್ ಅಮೌಂಟ್ ಬಂದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ದಯವಿಟ್ಟು ವೇಟ್ ಮಾಡಿ, ಅಮೌಂಟ್ ಬರುತ್ತೆ. ಇನ್ನೂ ಒಂದು 2-3 ಡೇಸ್ ಒಳಗಡೆ ಅಮೌಂಟ್ ಬಂದೇ ಬರುತ್ತೆ. ಸೊ ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡಲ್ಲ. ಸೊ ನಿಮಗೆ ಡೆಫಿನೆಟ್ಲಿ ನಿಮಗೆ 2 ಮಂತ್ಸ್ ಅಥವಾ 1 ಮಂತ್ಸ್ ಅಮೌಂಟ್ ಹಾಕ್ತಾರೆ. ಸೊ ವೇಟ್ ಮಾಡಿ. ಸೊ ದಯವಿಟ್ಟು ಪ್ಯಾನಿಕ್ ಹಾಕೋಬೇಡಿ, ಅವ್ರಿಗೆ ಹಾಕಿದ್ದಾರೆ ನಮ್ಗೆ ಹಾಕಿಲ್ಲ ಅಂತ. ಸೊ ವೇಟ್ ಮಾಡ್ಕೊಳ್ಳಿ. ಸೊ ಮೊದಲು ನಮ್ಮ ಚಾನಲ್ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ಇನ್ನೊಂದು ಚಾನಲ್ ಇದೆ, ಸೊ ಆ ಚಾನಲಲ್ಲಿ ನಿಮಗೆ ಸ್ಕಾಲರ್ಶಿಪ್ಪು ಮತ್ತು ಜಾಬ್ಸ್ ಬಗ್ಗೆ, ಸೊ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅದು ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಹೊಸ ಅಪ್ಡೇಟ್ ಕೂಡ ಅದರಲ್ಲಿ ಕೂಡ ಹಾಕ್ತಿರ್ತೀನಿ. ಸೊ ಇದರಲ್ಲಿ ಕೂಡ ಹಾಕ್ತಿರ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.